ಆರಂಭದಲ್ಲೇ ಡಿ ಕೆ ಶಿವಕುಮಾರ್ಗೆ ಇಲ್ಲ ಸಲ್ಲದ ವಿಘ್ನಗಳು ಶುರುವಾಗಿದ್ದಾವೆ. 10 ಜನರು ತಗೊಂಡಿದ್ದಾರೆ. 10 ಜನ ಮಂತ್ರಿಗಳು ಆಗಿರೋವಂಥವ್ರು ಎಂಥ ಕುಳಗಳಿದ್ದಾರೆ ನೋಡ್ರಿ. ದೊಡ್ಡ ಕುಳ, ಬಂಡೆ ಕುಳ ಡಿ ಕೆ ಶಿವಕುಮಾರ್ ಅವರು. ಅವ್ರ ಜೊತೆಗೆ ಯಾರು ನಿಷ್ಪಕ್ಷಪಾತವಾಗಿ ನಿಷ್ಕಳಂಕತರಾಗಿ ಸರ್ಕಾರ ನಡೆಸ್ತಾರೋ ಅಂಥವ್ರನ್ನೆಲ್ಲ ಕೈ ಬಿಟ್ಟುಬಿಟ್ಟಿದೆ. ಏನೋ ನಮ್ಮ ಹೋರಾಟದಿಂದಾಗಿ, ದಲಿತ ಸಂಘಟನೆಗಳ ನನ್ನ ನೇತೃತ್ವದ ಹೋರಾಟದಿಂದಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಉಪಮುಖ್ಯಮಂತ್ರಿ ಮಾಡಿ ರೆವೆನ್ಯೂ ಮತ್ತು ಸ್ಪೋರ್ಟ್ಸ್ ಖಾತೆ ಕೊಟ್ಟಿದ್ದಾರೆ. ಅದಕ್ಕೂ ಖಾತೆ ತೆಗಿತಾ ಇದ್ದಾರೆ. ಅವರು ಕೊಟ್ಟಿರ್ತಕ್ಕಂಥ ಖಾತೆಗಳಿಗೆ ಇವತ್ತು ಖಾತೆ ತೆಗೆದು ಇಡೀ ಜನರಿಗೆ, ಮತದಾರರಿಗೆ ಭಾಳ ದೊಡ್ಡ ಮುಜುಗರ ಉಂಟು ಮಾಡ್ತಕ್ಕಂಥ ಕೆಲಸ ಪ್ರಥಮ ಹಂತದಲ್ಲೇ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ತಪ್ಪನ್ನು ಮಾಡ್ತಾಯಿದೆ. ಬಹುಶಃ ಇವತ್ತು ಎಲ್ಲ ಕೂಡ ಶಾಸಕರು ಡೆಲ್ಲಿಗೆ ಹೋಗಿದ್ದಾರೆ. ಡೆಲ್ಲಿಗೆ ಹೋಗಿ 2ನೇ ಲಿಸ್ಟಲ್ಲಿ ತಮ್ಮ ಹೆಸರುಗಳು ಬರೋದಕ್ಕೆ ಏನೆಲ್ಲ ಕಸರತ್ತು ಮಾಡ್ತಾಯಿದ್ದಾರೋ ಆ ಕಸರತ್ತು ಏನು ಅಂತ ಕಾಂಗ್ರೆಸ್ಗೆ ಭಾಳ ಚೆನ್ನಾಗಿ ಗೊತ್ತಿದೆ. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸರ್ಜಾವಾಲಾ ಅಥವಾ ವೇಣುಗೋಪಾಲ್ ಅವರನ್ನು ಹೊರತುಪಡಿಸಿ ಸೋನಿಯಾ ಗಾಂಧಿ ಈ ಸರ್ಕಾರವನ್ನು ನಿಯಂತ್ರಿಸ್ತಕ್ಕಂಥದ್ದು, ಮಂತ್ರಿಗಳು ಮಾಡ್ತಕ್ಕಂಥದ್ದು, ಇದು ಪ್ರಜಾಪ್ರಭುತ್ವಕ್ಕೆ ಸಲ್ಲತಕ್ಕಂಥ ಭಾಳ ದೊಡ್ಡ ದ್ರೋಹ ಅಂತೇಳಿ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮಂತ್ರಿಮಂಡಲ 32-34 ಏನೋ ಮಾಡ್ತಾರೆ. ನಾಳೆ ಅಂತಿಮವಾಗಿ 18ನೇ ತಾರೀಕು ನಂತರ ರಾಜ್ಯಸಭಾ ಸದಸ್ಯರ ಏನು ನೇಮಕ ಅಥವಾ ಚುನಾವಣೆಯ ಫಲಿತಾಂಶ ಬಂದ ತಕ್ಷಣವೇ ಆ ಪಟ್ಟಿ ಬಿಡುಗಡೆ ಮಾಡುತ್ತೆ. ಆ ಪಟ್ಟಿಯಲ್ಲಿ ಯಾರ್ಯಾರು ಇರ್ತಾರೆ, ಏನೇನು ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಹಗರಣಗಳಲ್ಲಿ ತಗಲಾಕೊಂಡಿರೋದು ಅಷ್ಟೇ ಅಲ್ಲ, ಆದಷ್ಟು ಬೇಗ ಅವರು ಮತ್ತೊಮ್ಮೆ ಜೈಲಿಗೆ ಹೋಗ್ತಕ್ಕಂಥ ಸಾಧ್ಯತೆ ಇದೆ. ಈ ಸರ್ಕಾರ ಯಾವತ್ತಿದ್ರೂ ಕೂಡ ಅತಂತ್ರ ಸರ್ಕಾರ. ಹೀಗಾಗಿ ಕಾಂಗ್ರೆಸ್, ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಹುಶಃ ಕರ್ನಾಟಕದಲ್ಲಿ ಭಾಳ ದಿನ ಉಳಿಲಾರದು ಅಂತೇಳಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಭಾವಿಸ್ತದೆ.